ಹಲೋ ಗೈಸ್, ನೀವು ನೋಡಿದಿರ ಟೆಕ್ ಆ್ಯಂಡ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಗೈಸ್, ನಾನು ಇವತ್ತೊಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ದೀನಿ. ಅದರ ಪ್ರೈಸ್ ಬಂದುಬಿಟ್ಟು 16,000 ರುಪೀಸ್ ಮತ್ತು ಲ್ಯಾಪ್ಟಾಪ್ ನೇಮ್ ಬಂದುಬಿಟ್ಟು ಲೆನೋವೋ ಅಂತ. ಸೊ ಈ ಲ್ಯಾಪ್ಟಾಪ್ ಬಂದುಬಿಟ್ಟು ನಮಗೆ ಯಾರ್ಯಾರು ಓದ್ತಿದ್ದೀರಾ ಅಥವಾ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಬೆಸ್ಟು ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಬನ್ನಿ. ಮೊದಲು ಯಾವ ಥರ ಇದೆ ಅಂತ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅಲ್ಲೇ ತಿಳಿಸ್ತೀನಿ. ಸೊ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹೇಗೆ ಅಂತ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಫ್ರೆಂಡ್ಸ್, ನೋಡ್ತಿದ್ರಲ್ಲ ಇಲ್ಲಿ ನಮಗೆ ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಟ್ಟಿದ್ದಾರೆ. ಸೊ ಓಪನ್ ಮಾಡಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಿಮಿಷ ಇರಿ, ಓಪನ್ ಮಾಡ್ತೀನಿ. ಗೈಸ್, ನೋಡ್ತಿರ್ಬೋದು ನೀವು ಇಲ್ಲಿ ಲ್ಯಾಪ್ಟಾಪ್ಗೆ ಯಾವುದೇ ಥರದ ಡ್ಯಾಮೇಜ್ ಆಗಬಾರ್ದು ಅಥವಾ ಬಿದ್ದರೆ ಯಾವುದೇ ಥರದ ಡ್ಯಾಮೇಜ್ ಕೂಡ ಆಗಬಾರ್ದು ಅಂತ ಈ ಥರ ನಮಗೆ ಸೇಫ್ಟಿಯಾಗಿ ಬೆಂಡ್ ಆ ರೀತಿ ಎಲ್ಲ ಹಾಕಿ ನಮಗೆ ಕೊಟ್ಟಿರ್ತಾರೆ. ಸೊ ನಾವು ಏನಾದ್ರು ಮಿಸ್ಸಾಗಿ ಎತ್ತಾಕಿದ್ರು ಅದು ಯಾವುದೇ ಥರದ ಡ್ಯಾಮೇಜ್ ಕೂಡ ಆಗೋಲ್ಲ. ಸೊ ಈ ಥರ ಹಾಕೋದು ಒಳ್ಳೆಯದೇ ಅಂತ ನಮಗನ್ಸುತ್ತೆ. ಏಕೆಂದರೆ ಮಿಸ್ಸಾಗಿ ಯಾರಾದ್ರು ಎತ್ತಾಕಿದರೆ ನಮಗೆ ಲ್ಯಾಪ್ಟಾಪ್ಗೆ ಡ್ಯಾಮೇಜ್ ಆಗೋದಂಥದ್ದು ಇರುತ್ತೆ. ಸೊ ಈ ಥರ ಸೇಫ್ಟಿಗೆ ಹಾಕ್ಕೊಡೋದು ಬೆಟರ್ ಅಂತ ನನಗನ್ಸುತ್ತೆ. ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ಇದು ಹೇಳಬೇಕು ಅಂತಂದರೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೋ ಜನ HP ಲ್ಯಾಪ್ಟಾಪ್ ಇಸ್ ಬೆಸ್ಟು ಅಂತ ಹೇಳ್ತಾರೆ. ಓಕೆ, ಅದು ಬೆಸ್ಟ್ ಸ್ಟೂಡೆಂಟ್ಸ್ಗೆ, ಬಟ್ ಅಂದರೆ ಜಾಸ್ತಿ ಅದರಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಬ್ಯಾಟ್ರಿ ಪಿಕಪ್ ಇರುತ್ತೆ ಹೊರತು ಜಾಸ್ತಿ ಪ್ರೊಸೆಸರ್ ಅಷ್ಟು ರನ್ ಆಗೋಲ್ಲ ಬೇಗ ಫಾಸ್ಟಾಗಿ. ಸೊ ಈ ಲೆನೋವೋ ಬಂದುಬಿಟ್ಟು ಬ್ಯಾಟ್ರಿ ಪಿಕಪ್ ಅಷ್ಟೇನಿರಲ್ಲ, ಬಟ್ ಅಂದರೆ ಇದರಲ್ಲೆಲ್ಲ ಪ್ರೊಸೆಸರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಇದನ್ನು ತೊಗೊಂಡೆ. ನಿಮಗೂ ಯಾರಿಗಾರು ತೊಗೋಬೇಕು ಅಂತ ಇದ್ದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಹೋಗಿ ನೀವು ಚೆಕ್ ಮಾಡಿಬಿಟ್ಟು ಎಲ್ಲನೂ ನೋಡಿಬಿಟ್ಟು ಸರಿ ಇದೆಯಾ ಅಂತ ನಿಮಗೆ ಇಷ್ಟ ಆದರೆ ಬೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಾಗಿ ನೀವು ನೋಡ್ತಿರ್ಬೋದು ಲ್ಯಾಪ್ಟಾಪ್ನ ಆಚೆ ತೆಗೆದಿದ್ದೀನಿ. ನನಗಂತೂ ಮುಟ್ಟೋದಕ್ಕೆ ತುಂಬ ಸ್ಮೂತ್ ಆ್ಯಂಡ್ ನೈಸಾಗಿದೆ. ಆ್ಯಂಡ್ ಕಲರ್ ಬಂದುಬಿಟ್ಟು ಇದು ಗ್ರೇ ಕಲರ್ ಇದೆ. ಅಷ್ಟೇನು ವೆಯ್ಟ್ ಇಲ್ಲ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ 1 ಎಷ್ಟೋ ಸಮಥಿಂಗ್ kg ಇದೆ. ಅದು ನಿಮಗೆ ಮುಂದೆ ಹೇಳ್ತೀನಿ. ಜಾಸ್ತಿ ಏನು ವೆಯ್ಟ್ ಇಲ್ಲ. ನೆಕ್ಸ್ಟ್ ಬಂದು ನಮಗೆ ಚಾರ್ಜಿಂಗ್ ಕೇಬಲ್ ಕೂಡ ಬಂದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪಲ್ಲೂ ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ. ಮತ್ತು ನಮಗೆ ಅದ್ರ ಜೊತೆ USB ಕೇಬಲ್ ಸಹ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ನೀವೀಗ ಎಷ್ಟು ಮೀಟರ್ ಉದ್ದ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲೇ ನೀವು ನೋಡಿ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ ಗೈಸ್, ಇಷ್ಟು ಉದ್ದ ಇದೆ ಇದು ಫಸ್ಟು. ನೆಕ್ಸ್ಟ್ ಇದಕ್ಕೆ ಒಂದು ಜಾಯಿಂಟ್ ಇದೆ. ಸೊ ಅದನ್ನು ಸಹ ಓಪನ್ ಮಾಡ್ತೀನಿ, ಒಂದು ನಿಮಿಷ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗಿದು USB ಕೇಬಲ್ಲು, ಅಂದರೆ ಫೋನಿಂದ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಯಾವುದೇ ಥರದ ಫೋಟೋಸು ಫೈಲ್ ಟ್ರಾನ್ಸ್ಫರ್ ನಾವು ಮಾಡ್ಕೋಬೋದು ಲ್ಯಾಪ್ಟಾಪ್ಗೆ ಡೈರೆಕ್ಟ್. ನೆಕ್ಸ್ಟ್ ಗೈಸ್, ನೀವು ನೋಡ್ತಿದ್ರಲ್ಲ ಇದು ಅಷ್ಟೇ ಚಾರ್ಜಿಂಗ್ ಕೇಬಲ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫಸ್ಟ್ ತೋರಿಸಿಲ್ಲ, ಅದಕ್ಕೆ ನೀವು ಇದನ್ನು ಪ್ಲಗ್ನ ಚುಚ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಎರಡು ಸೈಡ್ಸ್ ನಮಗೆ ತುಂಬ ಉದ್ದ ಬರುತ್ತೆ. ಎಲ್ಲಿಂದ ಬೇಕಿದ್ರೂ ಎಲ್ಲಿಗೂ ನಾವು ಚಾರ್ಜಿಂಗ್ನ ಹಾಕ್ಕೊಂಡು ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಗೈಸ್, ಇದರ kg ಬಂದ್ಬಿಟ್ಟು 1.62 kg ಇದೆ. ಎಲ್ಲಿ ಬೇಕಾದರೂ ನಾವು ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ನೆಕ್ಸ್ಟು ಡಿಸ್ಪ್ಲೇ ಕೀಬೋರ್ಡ್ ಬಗ್ಗೆ ನೋಡೋಣ ಬನ್ನಿ. ಗೈಸ್, ಲ್ಯಾಪ್ಟಾಪ್ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ ಲ್ಯಾಪ್ಟಾಪ್ ಬಂದುಬಿಟ್ಟು ಲೆನೋವೋ IdeaPad Slim 3 ಅಂತ. ಸೊ ಇದು ಬಂದುಬಿಟ್ಟು ನಮಗೆ 14th ಜನರೇಷನ್ ಆ್ಯಕ್ಚುಲಿ, ಮತ್ತು ಇಂಟೆಲ್ ಕೋರ್ 5 ಬರೋದು ಇದು. ಸೊ ನಾನು ಆ್ಯಕ್ಚುಲಿ ಇಂಟೆಲ್ i5 ತೊಗೊಳಕ್ಕೆ ಹೋಗಿದೆ, ಬಟ್ ಅಂದರೆ ಇವಾಗೆಲ್ಲ AI ಬೂಮ್ ಆಗ್ತಿರೋದ್ರಿಂದ ಇಂಟೆಲ್ ಕೋರ್ ತೊಗೊಂಡ್ರೆ ಬೆಸ್ಟ್ ಅಂತ ನನಗನ್ನಿಸ್ತು. ಏಕೆಂತಂದರೆ ಅದರಲ್ಲಿ AI ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಕ್ಕಾಗಿ ನಾನು ಇಂಟೆಲ್ ಕೋರ್ 5ನ ಪರ್ಚೇಸ್ ಮಾಡಿದೆ. ಸೊ ನೀವು ನೋಡ್ತಿರ್ಬೋದು ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ, ಮತ್ತು ಬ್ಯಾಕ್ ಸೈಡ್ 360 ಕೂಡ ನಾವು ಬೆಂಡ್ ಮಾಡ್ಬೋದು. ಸೊ ಯಾವುದೇ ಥರದ ಪ್ರಾಬ್ಲಮ್ ಕೂಡ ಆಗೋಲ್ಲ ನಮಗೆ. ಸೊ ನೋಡ್ತಿದ್ದೀರಲ್ಲ ಈ ಥರ ಎಲ್ಲ ಮಾಡಿ, ಮತ್ತು ನೆಕ್ಸ್ಟು ಕ್ಲೋಸ್ ಮಾಡೋ ಮೂಮೆಂಟಲ್ಲಿ ಎಲ್ಲಿ ತನಕ ನಮಗೆ ಬರುತ್ತೆ ನೋಡೋ ಬನ್ನಿ. ಕ್ಲೋಸ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಸೊ ನಿಮಗೆ ಇಷ್ಟು ಬಂದ್ರೂ ಅದು ಅಲ್ಲಿಗೆ ಸ್ಟಾಪಾಗಿ ನಿಂತ್ಕೊಳ್ಳುತ್ತೆ. ಇನ್ನು ಸ್ವಲ್ಪ ಕೆಳಗಡೆ ಮಾಡೋದು ನೋಡಿ. ಸೊ ಇಷ್ಟಕ್ಕೆ ಬಂತು ಅಂತಂದರೆ ಅದು ತಾನಾಗೆ ಕ್ಲೋಸ್ ಆಗುತ್ತೆ. ಸೊ ಪರ್ಫೆಕ್ಟಾಗಿ ಹೇಳಬೇಕು ಅಂತಂದರೆ ಇಷ್ಟಿದ್ರೆ ಪರ್ಫೆಕ್ಟಾಗಿ ಅಲ್ಲೇ ಸ್ಟಾಪ್ ಇರುತ್ತೆ. ನೆಕ್ಸ್ಟು ಹಾಗೆ ನಮಗೆ ಪ್ರೈವಸಿ ಶೂಟರ್ ಕೂಡ ಇದೆ ಈ ಲ್ಯಾಪ್ಟಾಪ್ನಲ್ಲಿ. ನಾವು ಬೇಕಾದಾಗ ಕ್ಯಾಮ್ರಾನ ಆನ್ ಮಾಡ್ಕೋಬೋದು ಮತ್ತು ಆಫ್ನ ಕೂಡ ಮಾಡ್ಕೋಬೋದು. ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಲ್ಯಾಪ್ಟಾಪ್ ಅಲ್ಲದೆ ನಮಗೆ ಎಕ್ಸ್ಟ್ರಾ ಬ್ಯಾಗು ಮತ್ತು ಎಕ್ಸ್ಟ್ರಾ ಆಫರ್ ಸಹ ಕೊಟ್ಟಿದ್ದಾರೆ, ಅದು ಫ್ರೀಯಾಗಿ. ಸೊ ನೋಡ್ತಿರ್ಬೋದು ಬ್ಯಾಗು ಕೂಡ ಇದೆ, ಮತ್ತು ಅದರೊಳಗಡೆ ಬೇರೆ ಐಟಮ್ ಸಹ ಇದೆ. ಸೊ ಅದನ್ನು ಓಪನ್ ಮಾಡಿ ನೋಡೋಣ ಬನ್ನಿ. ನೋಡ್ತಿರ್ಬೋದು ನೀವಿಲ್ಲಿ ನಮಗೆ ವೈರ್ಲೆಸ್ ಮೌಸ್ ಸಹ ಕೊಟ್ಟಿದ್ದಾರೆ, ಅದು ಫ್ರೀಯಾಗಿ. ನೋಡೋದಕ್ಕೇನೋ ಚೆನ್ನಾಗೇ ಕಾಣ್ತಾ ಇದೆ, ಬಟ್ ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಫ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ, ಆಫರ್ ಅಂತ.
ಇದು ಬಂದುಬಿಟ್ಟು ವೈರ್ಲೆಸ್ ಮೌಸು. ಇದಕ್ಕೆ ಶೆಲ್ ಸಹ ಕೊಟ್ಟಿರ್ತಾರೆ, ನಾವು ಅದನ್ನು ಹಾಕ್ಕೊಂಡು ನಾವು ಅದಕ್ಕೆ ಲ್ಯಾಪ್ಟಾಪ್ಗೆ ಕನೆಕ್ಟ್ ಸಹ ಮಾಡ್ಕೋಬೋದು, ಆ ಥರ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಸೊ ಇದೊಂದು ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ಯಾವುದಿದೆ ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಓಪನ್ ಮಾಡ್ತೀನಿ, 2 ನಿಮಿಷ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗಿಲ್ಲಿ ಕೀಬೋರ್ಡ್ ಅಥವಾ ಡಿಸ್ಪ್ಲೇ ಕ್ಲೀನಿಂಗ್ ಸ್ಪ್ರೇ ಕೊಟ್ಟಿದ್ದಾರೆ. ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಬ್ರಷಿಂದ ಮತ್ತು ಸ್ಪ್ರೇ ಮಾಡಿಕೊಂಡು ನಾವು ಬಟ್ಟೆಯಲ್ಲಿ ಅದರಲ್ಲಿ ಕ್ಲೀನ್ನ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕೀಬೋರ್ಡ್ ಗಾರ್ಡ್ ಸಹ ಕೊಟ್ಟಿದ್ದಾರೆ. ಅಂತ ಅಂದರೆ ನಾವು ಕೀಬೋರ್ಡ್ ಯೂಸ್ ಮಾಡ್ತೀವಲ್ವ, ಅದ್ರ ಮೇಲೆ ನಾವು ಈ ಸೇಫ್ಟಿ ಗಾರ್ಡ್ ಸಹ ನಾವು ಯೂಸ್ ಮಾಡ್ಬೋದು. ಇದನ್ನು ಹಾಕೊಂಡಾಗ ನಮಗೆ ಕೀಬೋರ್ಡ್ ಒಳಗಡೆ ಧೂಳು ಹೋಗೋದಾಗಲಿ ಡಸ್ಟ್ ಹೋಗೋದಾಗಲಿ ಯಾವುದೇ ಥರದ ಏನೇ ಪ್ರಾಬ್ಲಮ್ ಕೂಡ ಆಗಲ್ಲ. ಸೊ ಹಾಗೆ ಈ ಥರ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಮೌಸ್ ಇದೆಯಲ್ಲ, ಮೌಸ್ ಮ್ಯಾಟ್ ಸಹ ಕೊಟ್ಟಿದ್ದಾರೆ. ಅಂದರೆ ಮೌಸ್ನ ಯೂಸ್ ಮಾಡೋಕ್ಕೋಸ್ಕರ ಮ್ಯಾಟ್ ಸಹ ಕೊಟ್ಟಿದ್ದಾರೆ. ಗೈಸ್ ನಮಗಿಷ್ಟು 4 ಐಟಮ್ ಸಹ ನಮಗೆ ಫ್ರೀಯಾಗಿ ಆಫರಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಡಿಸ್ಪ್ಲೇ ಯಾವ ಥರ ಕ್ಲಾರಿಟಿ ಆಗಿದೆ ಮತ್ತು ಸೌಂಡ್ ಹೇಗೆ ಬರುತ್ತೆ ಮತ್ತು ಲ್ಯಾಪ್ಟಾಪ್ ಡಿಸೈನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಅದನ್ನು ಸಹ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಿರ್ಬೋದು ಮೌಸ್ನ ಈ ಥರ ಶೆಲ್ನ ಸಹ ಯೂಸ್ ಮಾಡಿ ನಾವು ಅದನ್ನು ಪಿನ್ನ ಲ್ಯಾಪ್ಟಾಪ್ಗೆ ಹಾಕೊಂಡು ಕನೆಕ್ಟ್ ಮಾಡಿ ಸ್ಮೂತಾಗಿ ಯೂಸ್ ಮಾಡ್ಬೋದು. ಗೈಸ್ ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟೆಲ್ಲ ಫೀಚರ್ಗಳನ್ನ ಕೊಟ್ಟಿದ್ದಾರೆ ಅಂತ. ಚಾರ್ಜಿಂಗ್ ಕೇಬಲ್ ಆಗಿರ್ಬೋದು ಅಥವಾ ನಾವು ಹೆಡ್ಫೋನ್ನ ಕನೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಬಂದ್ಬಿಟ್ಟು ನಮಗೆ ಮೆಮೊರಿ ಕಾರ್ಡ್ ಸಹ ಎಕ್ಸ್ಟ್ರಾ ಆಪ್ಷನ್ ಕೂಡ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವಿಲ್ಲಿ ನೋಡ್ತಿರ್ಬೋದು ಡಿಸ್ಪ್ಲೇ ಯಾವ ಥರ ಇದೆ ಅಂತ. ತುಂಬ ಅಂದರೆ ಇದು ಚೆನ್ನಾಗಿದೆ ಡಿಸ್ಪ್ಲೇ. ಆ್ಯಂಡ್ ಕೀಬೋರ್ಡ್ಗೆ ಬರೋದಾದರೆ ಇವಾಗ ಕೀಬೋರ್ಡ್ ಅಷ್ಟೇ ಹೆವಿ ಸ್ಮೂತಾಗಿ ವರ್ಕ್ ಆಗುತ್ತೆ. ಮತ್ತು ಅದ್ರ ಬ್ಯಾಕ್ ಲೈಟ್ ಕೂಡ ನಮಗೆ ಅವೈಲೇಬಲ್ ಇದೆ. ನೀವು ನೈಟ್ ಟೈಮ್ ಏನಾದರೂ ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಬ್ಯಾಕ್ ಲೈಟ್ ಸಹ ಯೂಸ್ ಇರುತ್ತೆ. ಸೊ ಅದಕ್ಕಾಗಿ ಬ್ಯಾಕ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಲ್ಯಾಪ್ಟಾಪ್ ಔಟ್ ಸೈಡ್ ಡಿಸೈನ್ ಸಹ ನೋಡ್ತಿರ್ಬೋದು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಡಿಸ್ಪ್ಲೇ ಎಷ್ಟು ಕ್ಲಾರಿಟಿಯಾಗಿ ಕಾಣುತ್ತೆ ಮತ್ತು ಸೌಂಡ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಗೈಸ್ ನೋಡಿರಲ್ಲ ಡಿಸ್ಪ್ಲೇ ಕ್ವಾಲಿಟಿಲಾಗಲಿ ಮತ್ತು ಸೌಂಡ್ನ ಕ್ವಾಲಿಟಿಲಾಗಲಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ಗೈಸ್ ಈ ಲ್ಯಾಪ್ಟಾಪ್ ಬಗ್ಗೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲ್ಯಾಪ್ಟಾಪ್ ಲಿಂಕ್ ಇದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಆನ್ಲೈನಿಗೆ ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಫ್ರೆಂಡ್ಸ್ ಯಾರಾದರೂ ಲ್ಯಾಪ್ಟಾಪ್ನ ಹುಡುಕ್ತಿದ್ರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್ ಬಾಯ್.